ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಗುರುವಾರ ದಿನ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇತ್ತೀಚೆಗೆ ವ್ಲಾಗ್ಸ್ಗಳು ಮಾಡಿ ತುಂಬ ದಿನ ಆಗಿತ್ತು. ಸೊ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಸೊ ವಾಕಿಂಗ್ ಹೋಗಲಿಲ್ಲ, ಮನೆಯಲ್ಲೇ ಸಿಂಪಲ್ ಎಕ್ಸಸೈಸ್ ಮಾಡಿ ಈಗ ಬಾಗಿಲು ತೊಳೆಯೋಣ ಅಂತ ಹೊರಗಡೆ ಬಂದೆ. ಇವತ್ತು ಗುರುವಾರ ಆದ್ದರಿಂದ ಜಸ್ಟ್ ಹಾಗೆ ಮುಂದೆಗಡೆ ಎಂಟ್ರೆನ್ಸ್ ಮಾತ್ರ ಕ್ಲೀನ್ ಮಾಡಿ ರಂಗೋಲಿ ಹಾಕಿದೆ. ಮೆಟ್ಲೆಲ್ಲ ತೊಳೆಯೋಕ್ಕೆ ಹೋಗಿಲ್ಲ. ನಾಳೆ ಶುಕ್ರವಾರ, ಹೇಗಿದ್ರು ಶ್ರೀರಾಮನವಮಿ ಇದೆ. ಸೊ ಇಡೀ ಬಿಲ್ಡಿಂಗ್ ನೀಟಾಗಿ ಎಲ್ಲ ಮೆಟ್ಲ ಮೇಲೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಬಾಗಿಲು ಗೇಟ್ ಹತ್ರ ಮಾತ್ರ ಎಂಟ್ರೆನ್ಸ್ ತೊಳೆದು ಸಿಂಪಲ್ ಆಗಿರೋ ಪುಟ್ಟದಾದೊಂದು ರಂಗೋಲಿ ಹಾಕಿದೆ. ಕೆಲವೊಂದ್ಸತಿ ಯಾವಾಗ ತುಂಬ ಟಯರ್ಡಾಗಿ ಏನಾದರೂ ರಂಗೋಲಿ ಹಾಕಿಲ್ಲ ಅಂದರೆ ಅವತ್ತು ಮನೆಯಿಂದ ಆಚೆ ಹೊರಗಡೆ ಓಡಾಡಬೇಕಾದ್ರೆ ಬಾಗಿಲಲ್ಲಿ ರಂಗೋಲಿ ಇಲ್ಲ ಅಂದ್ರೇ ಏನೋ ಒಂಥರ ಮನಸ್ಸಿಗೆ ಅಷ್ಟು ಸಮಾಧಾನವೇ ಇರಲ್ಲ. ಅದೇ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ರಂಗೋಲಿ ಹಾಕಿ ಬಂದರೆ, ನೀವು ಬಾಗಿಲಿಂದ ಮನೆಯಿಂದ ಆಚೆ ಹೋಗಿ ಹೊರಗಡೆ ಬರಬೇಕಾದ್ರೆ ಅದೊಂದು ರಂಗೋಲಿ ನೋಡ್ಕೊಂಡು ಬಂದರೆ ಒಂದು ಪಾಸಿಟಿವ್ ವೈಬ್ಸು, ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಇರುತ್ತೆ. ಹಾಗೆ ನಾನು ರಂಗೋಲಿ ಹಾಕಿ ಬರ್ತಾ ಅಲೋವೆರಾ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಅಂದ್ಕೊಂಡೆ ಇವತ್ತು ಅಲೋವೆರಾ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ತುಂಬ ದಿನದ ಫೇಸ್ಗೆ ಒಂದು ಅಲೋವೆರಾ ಪ್ಯಾಕ್ ಹಾಕಿ ತುಂಬ ದಿನವೇ ಆಗಿಬಿಟ್ಟಿತ್ತು. ನಾನು ಅಲೋವೆರಾ ಪ್ಯಾಕ್ ಹಾಕೋಣ ಅಂತ ಕಿತ್ಕೊಂಡು ಬಂದು ಅದನ್ನ ಒಂದು ಸ್ವಲ್ಪ ಹೊತ್ತು ನೀರಿಗೆ ಹಾಕಿಟ್ಟೆ. ಯಾವಾಗಲೂ ಅಷ್ಟೇ ಅಲೋವೆರಾ ಕಿತ್ತ ತಕ್ಷಣ ಸ್ವಲ್ಪ ನೀರಿಗೆ ಹಾಕಿ ಆನಂತರ ಉಪಯೋಗಿಸಿ. ಯಾಕೆಂದರೆ ಕೆಲವೊಬ್ರಿಗೆ ಅದು ಹಾಗೆ ಡೈರೆಕ್ಟ್ ಫೇಸ್ಗೆಲ್ಲ ಹಾಕಿದ್ರೆ ಇಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ನಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ತಾಮ್ರದ ತಪ್ಪಲೆನಲ್ಲಿ ಇಟ್ಟಿರುವಂಥ ನೀರನ್ನ ಬೆಳಗ್ಗೆ ಒಂದು ಲೋಟ ಖಾಲಿ ಹೊಟ್ಟೆಲಿ ಕುಡಿದು ಆನಂತರ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಸೀಡ್ಸ್ನೆಲ್ಲ ಅದು ಹಿಂದಿನ ದಿನ ನೆನೆಸಿಟ್ಟಿರುವಂಥ ಸೀಡ್ಸ್ನ ತಿಂದು ರಂಗೋಲಿ ಹಾಕೋದಕ್ಕೆ ಹೋಗಿದ್ದೆ. ಈಗ ಬಂದು ಸ್ವಲ್ಪ ಬಿಸಿನೀರು ಇತ್ತು ಫ್ಲಾಸ್ಕಲ್ಲೇ. ಸೊ ಅದನ್ನೇ ಮತ್ತೆ ಕಾಯಿಸೋದು ಬೇಡ ಅಂತ ಹೇಳಿ ಬಿಸಿನೀರನ್ನ ಹಾಕ್ಕೊಂಡು ಗ್ಲಾಸ್ನಲ್ಲಿ ಕುಡಿಯೋಣ ಅಂತ ಹೋದೆ. ಯಾವಾಗಲೂ ನಾನು ಅಭ್ಯಾಸ ಗ್ಲಾಸ್ನಲ್ಲಿ ಒಂದು ಲೋಟ ನೀರು ಹಾಕಿ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಿ ಆ ನೀರು ಕುಡಿಯೋ ಅಭ್ಯಾಸ ಇದೆ. ಅದರಿಂದ ನನಗೊಂದು ಒಳ್ಳೆ ಪಾಸಿಟಿವ್ ಅನಿಸಿದೆ. ಸೊ ಹಾಗಾಗಿ ನಾನು ಆ ರೀತಿ ಮಾಡ್ತೀನಿ. ಆನಂತರ ನಾನು ನೀರು ಕುಡಿದು ಒಂದೆರಡು ನಿಮಿಷ ಕೂತಿದ್ದು ಆಮೇಲೆ ಬಂದೆಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಸುಮಾರು ಜನ ನನ್ನ ರೆಗ್ಯುಲರ್ ವ್ಯೂವರ್ಸ್ ಕೇಳ್ತಿರ್ತಾರೆ, ನೀನು ಯಾವಾಗಲೂ ಡೈಲಿ ರಂಗೋಲಿ ಹಾಕಿರ್ತೀರಾ? ನಾನು ಇದನ್ನು ನಮ್ಮ ಅಜ್ಜಿಯಿಂದ ಕಲ್ತಿದ್ದು. ನಮ್ಮ ಅಜ್ಜಿ ನಾವು ಚಿಕ್ಕವರು ಇರಬೇಕಾದ್ರೆಲ್ಲ ಅವಾಗೆಲ್ಲ ವಾರದಲ್ಲಿ ಒಂದು ದಿನನೇ ಇಡೀ ಮನೆ ತೊಳ್ಕೊಂಡು ಬರ್ತಿದ್ರು, ನೀರು ಹಾಕಿ ಡೈಲಿ ಒರೆಸ್ಕೊಂಡು ಬರ್ತಿರ್ಲಿಲ್ಲ. ಅವಾಗೆಲ್ಲ ಭಾನುವಾರದ ದಿನ, ವಾರದಲ್ಲಿ ಒಂದು ದಿನ ಭಾನುವಾರ ಎಲ್ಲ ನೀಟಾಗಿ ಎಲ್ಲ ತೊಳೆದು, ಹಾಗೆ ಒಲೆ ಕೂಡ ಎಲ್ಲ ತೊಳೆದು ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೂ ಒಲೆಗೂ ಪೂಜೆ ಮಾಡೋರು. ನಾನು ಅದನ್ನು ನೋಡ್ತಾ ಇದ್ದಿದ್ದರಿಂದ ಆಮೇಲೆ ನಮ್ಮಮ್ಮನೂ ಅಷ್ಟೇ ಹಬ್ಬಗಳ ದಿನ ಎಲ್ಲ ಆ ರೀತಿ ಪೂಜೆ ಮಾಡಿ ಒಲೆಗೆ ಅಡುಗೆಗಳು ಸ್ಟಾರ್ಟ್ ಮಾಡೋರು. ನಾನು ಫೇಸ್ಗೆ ಅಂತ ಅಲೋವೆರಾ ತಂದು ನೀರಿಗೆ ಹಾಕಿದ್ನಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತಲ್ಲ, ಬರೀ ಫೇಸ್ಗಾದರೆ ಇನ್ನೂ ಮಿಗುತ್ತೆ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದು ಅಲೋವೆರಾದು. ಸೊ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಇವತ್ತು ಅಲೋವೆರಾ ಜ್ಯೂಸೇ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಅಲೋವೆರಾನ ನೀಟಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಸ್ಲೈಸ್ ಮಾಡಿಕೊಂಡು ಅದ್ರ ಒಳಗಡೆ ಇರೋ ಜೆಲ್ನ ನಾವು ಒಂದು ಸ್ಪೂನ್ ಸಹಾಯದಿಂದ ತೊಗೊಂಡು ಆರಾಮಾಗಿ ನಾವು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೋದು. ಈ ಜ್ಯೂಸ್ ಅಂತೂ ಹೆಣ್ಮಕ್ಳಿಗಂತೂ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಪೀರಿಯಡ್ಸ್ ಟೈಮಲ್ಲೆಲ್ಲ ಏನಾದರೂ ಹೊಟ್ಟೆ ನೋವು ಬರ್ತಾಯಿದ್ರೆ ಅಥವಾ ತುಂಬ ಪೇಯ್ನ್ ಅನಿಸುತ್ತೆ ಅಂತ ಅನ್ನೋರಿಗೆ ಇದು ಅವಾಗವಾಗ ಇದು ಅಲೋವೆರಾ ಜ್ಯೂಸ್ ಕುಡಿತಾ ಇದ್ದರೆ ಆ ಟೈಮಲ್ಲಿ ತುಂಬ ಹೊಟ್ಟೆನೆಲ್ಲ ನೋವು ಬರಲ್ಲ ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಸೈಂಟಿಫಿಕ್ಕಾಗೂ ಕೆಲವೊಂದಷ್ಟಂತೂ ತುಂಬಾ ಒಳ್ಳೆಯದಿದು. ಅದರಲ್ಲೂ ಸ್ಕಿನ್ಗಂತೂ ಹೇರ್ಗಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಅಲೋವೆರಾ. ನೀವು ನೋಡಿರ್ಬೋದು ತುಂಬ ಕಾಸ್ಮೆಟಿಕ್ಸ್ಗಳಲ್ಲೆಲ್ಲ ಅಲೋವೆರಾ ಯೂಸ್ ಮಾಡ್ತಾರೆ. ರೆಗ್ಯುಲರಾಗಿ ಫೇಸ್ಗೆ ಅಲೋವೆರಾ ಜೆಲ್ ಅವಾಗವಾಗ ಅಪ್ಲೈ ಮಾಡೋದ್ರಿಂದ ಮತ್ತು ಆಗಾಗ ಈ ರೀತಿ ಅಲೋವೆರಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸ್ಗಳಿದ್ರೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಏನಾದರೂ ಮಾರ್ಕ್ಗಳಿದ್ರೆ ಮಾರ್ಕ್ಸ್ ಕಮ್ಮಿ ಆಗಿ ಸ್ಕಿನ್ ತುಂಬಾ ಗ್ಲೋಯಿಶ್ ಆಗಿ ಕಾಣುತ್ತೆ. ಸ್ಕಿನ್ಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಇದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಹಾಗೆ ಇದು ಜೀರ್ಣಕ್ರಿಯೆನೂ ಸಹಾಯ ಮಾಡುತ್ತೆ. ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಟ್ರೈ ಮಾಡ್ತಿದ್ದಾರೋ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅವಾಗ ನೀವು ಬೇರೆ ABC ಜ್ಯೂಸು ಅಥವಾ ಬೇರೆ ಏನಾದರೂ ಸ್ಕಿನ್ ಗ್ಲೋಯಿಂಗ್ಗೆ, ಹೇರ್ ಕೇರ್ಗೆ ಅಥವಾ ವೆಯ್ಟ್ ಲಾಸ್ಗೆ ಅಂತ ತುಂಬ ಜನ ತುಂಬಾ ಡಿಟಾಕ್ಸ್ ಡ್ರಿಂಕ್ಸ್ ಟ್ರೈ ಮಾಡ್ತಾ ಇರ್ತೀರ. ಅವ್ರು ಬೇಕಿದ್ರೆ ಅಲೋವೆರಾ ಜ್ಯೂಸ್ ಕೂಡ ಟ್ರೈ ಮಾಡಿ. ಅವಾಗವಾಗ ಅಲೋವೆರಾ ಜ್ಯೂಸ್ ಕುಡಿತಾಯಿದ್ರು. ಇದು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಆಗುತ್ತೆ. ನಾನು ಇದನ್ನ ಈ ರೀತಿ ಎಲ್ಲ ನೀಟಾಗಿ ಪಲ್ಪ್ ಮಾತ್ರ ಒಳಗಡೆದೆಲ್ಲ ನೀಟಾಗಿ ತೆಗ್ದಿಟ್ಕೊಂಡು ಆಮೇಲೆ ಹೇಗಿದ್ರು ಕೈಗೆ ಮತ್ತು ಸ್ವಲ್ಪ ಸಿಪ್ಪೆನಲ್ಲೆಲ್ಲ ಉಳಿದಿತ್ತಲ್ವ ಆ ಜೆಲ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಮಶ್ರೂಮ್ ರೈಸ್ ಮಾಡೋಣ, ಕ್ಯಾಪ್ಸಿಕಮ್ ಮಶ್ರೂಮ್ ರೈಸ್ ಅಂತ ಅಂದ್ಬಿಟ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಗ ಫಸ್ಟು ನಾನು ಅಲೋವೆರಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆನಂತರ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಹೇಳಿ ಜ್ಯೂಸ್ಗೆ ಫಸ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ.
ಆಗಲೇ ರಂಗೋಲಿ ಬಗ್ಗೆ ಹೇಳ್ತಾ ಇದ್ನಲ್ವಾ, ನನಗಂತೂ ಈ ರೀತಿ ಒಲೆಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಿಚನ್ ಇದ್ದಾಗಂತೂ ಆ ಕಿಚನ್ಗೆ ಹೋದ್ರೇ ಏನೋ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಮೈಂಡ್ಫುಲ್ ಅನಿಸುತ್ತೆ ಗೊತ್ತಾ, ಅಡುಗೆ ಮಾಡೋಕ್ಕಂತೂ ತುಂಬಾ ಖುಷಿಯಾಗಿ ಅಡುಗೆ ಮಾಡ್ತೀವಿ. ನಾವು ಖುಷಿಯಿಂದ ಅಡುಗೆ ಮಾಡಿದಾಗ ಮಾಡೋ ಅಡುಗೆ ಕೂಡ ತುಂಬಾ ರುಚಿಯಾಗುತ್ತೆ. ಹಾಗೆ ನನಗೆ ಇತ್ತೀಚೆಗೆ ಸುಶೀಸ್ ಕಿಚನ್ಸ್ ಅವರು ಒಂದು ಸಾರಿ ಕಮೆಂಟ್ ಕೂಡ ಮಾಡಿದ್ರು, ನಿಮ್ಮ ಸ್ಟವ್ ಇದ್ರ ಮೇಲೆ ನೀವು ರಂಗೋಲಿ ಕುಂಕುಮ ಹಾಕಿರ್ತೀರಲ್ಲ, ಅದು ನೋಡೋದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ, ನಿಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದರಿಂದ ಅಂತ. ಥ್ಯಾಂಕ್ ಯು ಸುಶಿ ಅವರೇ. ಹಾಗೆ ನನ್ನ ಬೇರೆ ರೆಗ್ಯುಲರ್ ವ್ಯೂವರ್ಸು ಅಷ್ಟೇ ಸುಮಾರು ಜನ ಹೇಳ್ತಾ ಇರ್ತಾರೆ, ಅದು ಹೊಗಳ್ತಿರ್ತಾರೆ, ಹೀಗೆಲ್ಲ ಮಾಡ್ತೀರಾ, ಕೆಲವೊಬ್ಬರು ಸೌಟ್ ಇಟ್ಟರೆ ಇದೆಲ್ಲ ಗಲೀಜಾಗ್ಬಿಡಲ್ವಾ ಅಂತ. ಬಟ್ ನನಗೇನು ಯಾವತ್ತೂ ಹಾಗೆ ಅನಿಸಿಲ್ಲ. ಬಟ್ ಬ್ರೇಕ್ಫಾಸ್ಟ್ ಆದಮೇಲೆ ಹೇಗೂ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಆಗ ನೀಟಾಗಿ ನಾನು ಕ್ಲೀನ್ ಮಾಡಿ ಒರೆಸ್ಬಿಡ್ತೀನಿ ಆ ರಂಗೋಲಿ. ನೆಕ್ಸ್ಟ್ ಸಂಜೆವರೆಗೂ ಏನು ಇರೋದಿಲ್ಲ, ಕ್ಲೀನ್ ಮಾಡಿಬಿಟ್ಟಿರ್ತೀನಿ ನಾನು ಅಲ್ಲೇ. ನೆಕ್ಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಎಲ್ಲ ತಿರ್ಗಿ ಆದಮೇಲೆ ಒಂದು ಸತಿ ಒದ್ದೆ ಬಟ್ಟೆ ಮಾಡಿ ಒರೆಸ್ಬಿಟ್ರೆ ನೀಟಾಗಿಬಿಡುತ್ತೆ. ಅಲೋವೆರಾ ಕಟ್ ಮಾಡೆಲ್ಲ ಮನೆಯೆಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು ಒಂದು ಸತಿ ಮನೆಯೆಲ್ಲ ನೀಟಾಗಿ ತೊಳ್ಕೊಂಡು ಬಂದು, ಈಗ ನಾನು ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕಟ್ ಮಾಡಿಟ್ಟಿರಲಿಲ್ಲ. ಸೊ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಬಿಟ್ಟು ಮಶ್ರೂಮ್ನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡು, ಹಾಗೆ ಅಕ್ಕಿ ಕೂಡ ತೊಳೆದು ನೆನೆಸಿಟ್ಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ಆದಮೇಲೆ ನಾನು ಬ್ರೇಕ್ಫಾಸ್ಟು ಫುಲ್ ರೆಸಿಪಿ ಡೀಟೇಲ್ ಆಗಿ ನಾನು ಅಪ್ಲೋಡ್ ಮಾಡಿಲ್ಲ. ನಾನು ನಿಮ್ಗೆ ಅದನ್ನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಾಂಗ್ ವೀಡಿಯೋದಲ್ಲಿ ತುಂಬ ಎರಡೂ ಕಡೆ ಬೇಡ ಅಂತ ಹೇಳಿ ಲಾಂಗ್ ವೀಡಿಯೋದಲ್ಲಿ ನಾನು ಅದು ಸ್ವಲ್ಪ ಮಾತ್ರ ತೋರಿಸಿದೆ ಅಷ್ಟೇ. ನನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ತಿಂದಾದ ನಂತರ ನಾನು ಒಂದು 2-3 ಡೇಸ್ ಬ್ಯಾಕು ನಾನು ಇದು ಮಾಡಿದ್ದೆ, ಅವಿಯಲ್ ಮಾಡಿದ್ದೆ, ಕೇರಳ ಸ್ಪೆಷಲ್ ಅವಿಯಲ್ ರೆಸಿಪಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅದ್ರದ್ದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ನಿಮ್ಗೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ಇವತ್ತೇ ಆ ವೀಡಿಯೋನು ಕೂಡ ಅಪ್ಲೋಡ್ ಮಾಡೋಣ. ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಜೊತೆಗೆ ಒಂದು ಸೈಡ್ ಡಿಶ್ ನಿಮಗೆ ಅನ್ನ ರಸಮ್ ಅಥವಾ ಚಪಾತಿ ಜೊತೆ ಯಾವುದ್ರ ಜೊತೆ ಆದರೂ ನೀವು ಅವಿಯಲ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಕೆಲವೊಬ್ಬರು ಏನಾದರೂ ವ್ರತಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇವಿಸೋದಿಲ್ಲ, ಅಂಥ ಟೈಮ್ಗಳಲ್ಲೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ಒಳ್ಳೆ ಸೈಡ್ ಡಿಶ್ ಅಥವಾ ಇಲ್ಲಾಂದರೆ ನೀವು ಅದನ್ನು ಸ್ವಲ್ಪ ತೆಳುವ ಗ್ರೇವಿ ಥರ ಮಾಡಿಕೊಂಡು ವೈಟ್ ರೈಸ್ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ರೆಡಿ ಮಾಡಿಟ್ಟು ಫಸ್ಟ್ ಈಗ ಅಲೋವೆರಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಆ ಜೆಲ್ ಏನು ತೆಗ್ದಿಟ್ಟಿದ್ಮಲ್ಲ, ಒಂದು 2-3 ಸ್ಪೂನ್ ಆಗುವಷ್ಟು ಆ ಜೆಲ್ಲಿದೆ, ಅದಷ್ಟು ಜೆಲ್ನ ಹಾಕಿ ಅದಕ್ಕೆ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಕಲ್ಲು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ನೀವು ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಶುಗರ್ ಪೇಷಂಟ್ಸ್ ಕೂಡ ಇದನ್ನ ಆರಾಮಾಗಿ ಜ್ಯೂಸ್ ಕುಡಿಬೋದು. ಆಗ ನೀವು ಬೇಕಿದ್ದರೆ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಯೂಸ್ ಮಾಡ್ಬೋದು. ಸ್ವೀಟ್ ಬದಲು ಒಂಚೂರು ಸಾಲ್ಟ್ ಯೂಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ಏನು ಸ್ವೀಟು ಸಾಲ್ಟ್ ಇಲ್ಲ ಅಂದರೂ ಹಾಗೆ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಇಲ್ಲಿ ಜೆಲ್ ಮತ್ತು ಕಲ್ಲು ಸಕ್ಕರೆನ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿಕೊಂಡು, ಆನಂತರ ಇದಕ್ಕೆ ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು, ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಮತ್ತು ಇನ್ನೊಂದು ಸತಿ ಮಿಕ್ಸರ್ ಗ್ರೈಂಡ್ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲೂ ಅಷ್ಟೇ ಅಲೋವೆರಾ ಯೂಸ್ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಇದು ಖಾಲಿ ಹೊಟ್ಟೆಲಿ ತೊಗೊಂಡಾಗ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಡಿಟಾಕ್ಸ್ ಡ್ರಿಂಕ್ಸ್ ತೊಗೊಂಡ್ರು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ತೊಗೊಳ್ಳಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆದಷ್ಟು ಈ ರೀತಿ ಪ್ರತಿದಿನ ಏನಾದರೂ ಒಂದು ಜ್ಯೂಸು ಅಥವಾ ಇಲ್ಲ ಅಂದರೆ ಒಂದು ಕಷಾಯ ಆ ರೀತಿ ಏನಾದರೂ ತೊಗೊಳ್ತಾ ಇರಿ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗಂತೂ ಯಾರು ನೋಡಿದ್ರು ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾಯಿದೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಳ್ಳೋದು ಒಳ್ಳೆಯದು. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ವಿಡಿಯೋ ಎಲ್ಲ ನೋಟಿಫಿಕೇಷನು ನಿಮ್ಗೆ ಬರುತ್ತೆ, ಫಸ್ಟ್ ನೀವು ನಮ್ಮ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ಪೂರ್ತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನನ್ನ ಬ್ರೇಕ್ಫಾಸ್ಟು ಇವತ್ತು ಮಶ್ರೂಮ್ ರೈಸ್ ಹಾಗೂ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಅವಿಯಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸೋರೆಕಾಯಿ, ಕ್ಯಾರೆಟು, ಹಾಗೆ ಗೆಡ್ಡೆಕೋಸು, ಸ್ವಲ್ಪ ಬೀನ್ಸು, ಆಮೇಲೆ ಮೇಯ್ನ್ ಇದಕ್ಕೆ ಬಂದು ನುಗ್ಗೆಕಾಯಿ, ಒಂದು ಸ್ವಲ್ಪನಾದರೂ ನುಗ್ಗೆಕಾಯಿ ಇರಬೇಕು. ನಾನಿಲ್ಲಿ ಒಂದು 2 ನುಗ್ಗೆಕಾಯಿ, ಒಂದು 2-3 ನುಗ್ಗೆಕಾಯಿ ಅಷ್ಟು ತೊಗೊಂಡಿದ್ದೆ. ಸಣ್ಣ ಉದ್ದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೆಲವರೆಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಆದಷ್ಟು ಇದಕ್ಕೆ ಎಲ್ಲ ಥರ ತರಕಾರಿನೂ ಉಪಯೋಗಿಸ್ಬೋದು. ನೀವು ಹಾಗಲಕಾಯಿ ಬಿಟ್ಟು ಎಷ್ಟು ವೆರೈಟಿ ತರಕಾರಿ ಯೂಸ್ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಈ ರೆಸಿಪಿಗೆ ಬಂದು ನೀವು ಆದಷ್ಟು ಕೊಬ್ಬರಿ ಎಣ್ಣೆನೇ ಬಳಸಿ, ಯಾಕಂದರೆ ಟೇಸ್ಟು ಅದು ಕೇರಳ ಅಥೆಂಟಿಕ್ ಸ್ಟೈಲೇ ಬರುತ್ತೆ, ಮತ್ತು ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಥವಾ ಚೆನ್ನಾಗಾಗಲ್ಲ ಅಂತ ಅಂದ್ಕೊಳ್ತಾರೆ ನಮ್ಮ ಕರ್ನಾಟಕ ಸೈಡವರು. ಬಟ್ ಆದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಿಮ್ಗೆ ಸ್ಟಾರ್ಟಿಂಗ್ ಒಂದು 2 ದಿನ ಯೂಸ್ ಮಾಡಿದಾಗ ನಿಮ್ಗೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಒಂಥರ ಅನಿಸುತ್ತೆ. ಬಟ್ ಅದರ ಟೇಸ್ಟ್ ನಿಜವಾಗ್ಲೂ ನೀವು ಫಸ್ಟ್ ಟೈಮ್ ತಿಂದರೂ ಕೂಡ ನಿಮ್ಗೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಲ್ಲಿ ತರಕಾರಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಇದನ್ನು. ಈ
ಆವಿಯಲ್ನ ಕೆಲವೊಬ್ಬರು ಆವಿಲ್ ಅಂತ ಕೂಡ ಕರೀತಾರೆ. ನಮ್ಮ ಮನೇಲಿ ನಾನು ಇದನ್ನು ಆವಿಯಲ್ ಅಂದು ಒಂದು ಅಭ್ಯಾಸ. ಬಟ್ ಇದನ್ನ ನನಗೆ ನಮ್ಮ ಅಕ್ಕನ ಫ್ರೆಂಡ್ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕನಿಗೆ. ಸೊ ನಾನು ನಮ್ಮ ಅಕ್ಕನಿಂದ ಕಲ್ತಿದ್ದು. ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಈಗ ಯಾವಾಗಾದರೂ ಮನೇಲಿ ಎಲ್ಲ ಒಂದೊಂದು ಐಟಮ್ಗಳಿತ್ತು ಅಂದರೂ ಕೂಡ ಆರಾಮಾಗಿ ಎಲ್ಲ ಒಂದು 4-5 ತರಕಾರಿ ಒಂದೊಂದು ಇತ್ತು ಅಂದಾಗ ಎಲ್ಲ ಮಿಕ್ಸ್ ಮಾಡಿ ಮಾಡಿಬಿಟ್ರಂತೂ ತುಂಬಾ ಟೇಸ್ಟು ಆಗಿರುತ್ತೆ. ಹಾಗೆ ಒಂದೊಂದೇ ಇಟ್ಕೊಂಡು ಏನಪ್ಪ ಅಡುಗೆ ಮಾಡೋದು ಅನ್ನೋ ಯೋಚನೆನೂ ತಪ್ಪುತ್ತೆ. ಒಂದು ಸ್ವಲ್ಪ ತರಕಾರಿ ಮುಳುಗುವಷ್ಟು ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನಮ್ಗೆ ಇದಕ್ಕೆ ತರಕಾರಿ ಫ್ರೈ ಆದ ನಂತರ ಟೈಮಲ್ಲೇ ನಾನು ನೆಲವರೆಕಾಯಿ ಹಾಕ್ಕೋಬೇಕಾಗಿತ್ತು. ನೆಲವರೆಕಾಯಿ ಕೆಳಗಿಟ್ಟಿದ್ದೆ ಅಂತ ಮರ್ತುಬಿಟ್ಟಿದ್ದೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿದ್ಮೇಲೆ ಸೇರಿಸಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲೇ ಏನು ತರಕಾರಿಗಳಿದ್ದಾವೆ ನುಗ್ಗೆಕಾಯಿ ಒಂದು ಸ್ವಲ್ಪ ಲೇಟಾಗಿ ಹಾಕಿ ಮಿಕ್ಕಿದೆಲ್ಲ ತರಕಾರಿನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡಿ. ಇದು ನಮ್ಗೆ ತರಕಾರಿ ಒಂದು 80% ಬೇಯಿಸ್ಕೋಬೇಕಾಗುತ್ತೆ. ಆನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅದಕ್ಕೆ ರುಬ್ಕೋಬೇಕು ಮಸಾಲೆನ. ತುಂಬ ಸ್ಪೈಸಿ ಏನೂ ಇರೋದಿಲ್ಲ, ತುಂಬ ಕಮ್ಮಿ ಪದಾರ್ಥಗಳ ಸಾಕು. ಅದಷ್ಟನ್ನು ನಾನು ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುರಿದು ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ತರಕಾರಿ ಬೆಂದ ನಂತರ ನಾನು ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಫಸ್ಟ್ ನುಗ್ಗೆಕಾಯಿ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ ನುಗ್ಗೆಕಾಯಿ ಅಂತ ಹೇಳಿ ತರಕಾರಿ ಒಂದು 50% ಬೆಂದ ನಂತರ ನುಗ್ಗೆಕಾಯಿನೂ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡು ಸ್ವಲ್ಪ ನುಗ್ಗೆಕಾಯಿ ಒಂದು 70 to 80% ತರಕಾರಿ ಎಲ್ಲ ಬೆಂದ ನಂತರ ನಾವು ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಈಗ ರುಬ್ಬೋದಕ್ಕೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ನಲ್ಲ, ತೆಂಗಿನಕಾಯಿ ತುರಿ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ. ನೀವು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗೆ ರುಬ್ಕೋಬೇಕು. ತುಂಬ ಪೇಸ್ಟ್ ಥರ ಚಟ್ನಿ ಥರ ಮಾಡೋಕ್ಕೆ ಹೋಗ್ಬಿಡಿ, ಪೌಡ್ರ್ ಥರನೇ ಇರಲಿ. ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದಕ್ಕೆ ಪೌಡ್ರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಮಕ್ಕಳು ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಅಂತ 2 ಹಾಕಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರ ಸೇರಿಸ್ಕೊಳ್ಳಿ. ಇದಿಷ್ಟೇ ಐಟಮ್ಸ್ ಸಾಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅನ್ಕೋಬೋದು. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಅವಿಯಲ್ ರೆಸಿಪಿನ ಅಯ್ಯೋ ಬರೀ ಇಷ್ಟು ಹಾಕಿ ಮಾಡಿದರೆ ಹೇಗಾಗುತ್ತೋ ಏನೋ ಅಂತ. ಆದರೆ ಒಂದು ಸತಿ ನೀವು ಟ್ರೈ ಮಾಡಿದ್ರೆ ಖಂಡಿತ ಪದೇ ನಿಮ್ಮ ಮನೇಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಳುಗಳು ತರಕಾರಿ ತಿಂದೆ ಅಲ್ಲಂತ ಇಷ್ಟಪಡದೇ ಇರೋ ಮಕ್ಳುಗಳು ಕೂಡ ನೀವು ಇದನ್ನು ಟೇಸ್ಟ್ ಮಾಡಿಸಿದ್ರೆ ಖಂಡಿತ ತರಕಾರಿ ಪಲ್ಯ ನೆಕ್ಸ್ಟ್ ಈ ಥರ ನೀವು ಮಾಡಿಕೊಟ್ರೆ ಅಮ್ಮ ಈ ಥರ ತರಕಾರಿ ಪಲ್ಯ ಮಾಡಿಕೊಡಿ ಅಂತ ಕೇಳ್ತಾರೆ ಅವರೇನೆ. ಇಲ್ಲ ಅಂದರೆ ನೀವು ಮಾಡಿದಾಗೆಲ್ಲ ಮಿಸ್ ಮಾಡದೆ ಅದನ್ನು ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಇಲ್ಲ ಆಲ್ಮೋಸ್ಟ್ ತರಕಾರಿ ಬೆಂದಿರೋದ್ರಿಂದ ಈಗ ಸ್ವಲ್ಪ ನೀರಿನ ಅಂಶ ಏನಿದೆಯೋ ಅದು ನೀರು ಕಂಪ್ಲೀಟ್ ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಈಗ ಹೈ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಅದು ಫುಲ್ ಕಂಪ್ಲೀಟ್ ಡ್ರೈ ಆಗೋ ಥರ ಮಾಡ್ಕೊಳ್ಳಿ. ನಿಮ್ಗೆ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ತೆಳುವಾಗೂ ಮಾಡ್ಕೋಬೋದು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಿಂಗೇನು ಸೇರಿಸಿಲ್ಲ. ನಿಮ್ಗೆ ಬೇಕು ಅಂದರೆ ಫ್ಲೇವರ್ಗೆ ಹಿಂಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಈಗ ನನಗೆ ಅವಿಯಲ್ ರೆಸಿಪಿ ರೆಡಿಯಾಗಿದೆ, ಸವಿಯಲು ಸಿದ್ಧ ಆಗಿದೆ. ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೂ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.